ನಮಸ್ತೆ ಎಲ್ಲರಿಗೂ, ನಿಮ್ಮ ಶಿವನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇನ್ನು ನೀವು ನಿಮ್ಮ ಬಿಳಿ ಕೂದಲಿಗೆ ಹೆದರಬೇಕಾಗಿಲ್ಲ. ಎಷ್ಟೇ ಬಿಳಿ ಕೂದಲಾಗಿದ್ದರೂ ಕೂಡ ಅದನ್ನು ಕಪ್ಪಾಗಿಸ್ಬೋದು. ಅದರಲ್ಲೂ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲಾದರೂ ಅದು ಕೂಡ ಕಪ್ಪಾಗುತ್ತೆ. ಈ ನ್ಯಾಚುರಲ್ ಆದಂಥ ಹೇರ್ ಡೈಯನ್ನು ಲೇಡೀಸ್ ಅಷ್ಟೇ ಅಲ್ಲ, ಜೆಂಟ್ಸ್ ಕೂಡ ಅಪ್ಲೈ ಮಾಡ್ಕೋಬಹುದು. ಚಿಕ್ಕ ಮಕ್ಕಳಿಗೆ ಕೂಡ ಅಪ್ಲೈ ಮಾಡ್ಬೋದು. ಇವಾಗಂತೂ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲಾಗ್ತಾ ಇರುತ್ತೆ. ಪಾಪ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅವರಿಗೊಂಥರ ಮುಜುಗರ ಆಗ್ತಾ ಇರುತ್ತೆ. ಈ ಒಂದು ಮನೆಮದ್ದನ್ನು, ನ್ಯಾಚುರಲ್ ಹೇರ್ ಡೈಯನ್ನು ಮಕ್ಕಳಿಗೆ ಅಪ್ಲೈ ಮಾಡ್ಬೋದು. ಇದು ನಮ್ಮ ಕೂದಲನ್ನು ಕಪ್ಪು ಮಾಡೋದಲ್ಲದೆ ನಮ್ಮ ಕೂದಲಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ರೂ ಕಡಿಮೆ ಮಾಡುತ್ತೆ. ಹಾಗಿದ್ರೆ ತಡೆ ಹಾಕಿ ಈ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕಾಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ತೆಗೆದುಕೊಂಡಿರುವ ಮೊದಲನೇ ಇಂಗ್ರೀಡಿಯೆಂಟ್ಸ್ ಅಂದರೆ ಸಾಸಿವೆ. ಈ ಸಾಸಿವೆ ನಮ್ಮ ಕೂದಲನ್ನ ಕಪ್ಪು ಮಾಡುತ್ತೆ, ಜೊತೆಗೆ ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ. ಒಂದು ವೇಳೆ ನಿಮಗೆ ಪ್ರೀಮೇಚೂರ್ ಹೇರ್ ಗ್ರೇ ಆಗ್ತಾಯಿದ್ರೆ ಅದನ್ನು ಕೂಡ ಸರಿ ಮಾಡುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಎರಡನೇ ಪದಾರ್ಥ ಅಂದರೆ ಕರಿಬೇವಿನ ಎಲೆಯನ್ನು ತೊಗೊಂಡಿದ್ದೀನಿ, ಕರಿ ಲೀವ್ಸ್. ಈ ಕರಿ ಲೀವ್ಸಲ್ಲಂತೂ ನಮ್ಮ ಹೇರ್ ಗ್ರೋತಿಗೆ ತುಂಬಾ ಒಳ್ಳೆಯದು. ಇದರಲ್ಲಿರುವಂಥ ಐರನ್ ಅಂಶ ಇದೆಯಲ್ಲ, ಇದು ಬಿಳಿ ಕೂದಲನ್ನು ಕಪ್ಪಾಗಿಸಲಿಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಇಲ್ಲಿ ನಾನು ಫ್ರೆಶ್ ಆದಂಥ ಕರಿಬೇವಿನ ಎಲೆಗಳನ್ನು ತಗೊಳ್ತಾ ಇದ್ದೀನಿ. ಒಂದು ವೇಳೆ ಕರಿಬೇವಿನ ಎಲೆ ಒಣಗಿದ್ರೂ ಪರವಾಗಿಲ್ಲ, ಅದನ್ನು ಕೂಡ ನೀವು ತಗೋಬೋದು. ಇವಾಗ ನಾನು ಈ ಕರಿಬೇವಿನ ಎಲೆಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಇಷ್ಟು ಸಾಕಾಗುತ್ತೆ, ಒಂದು ಹಿಡಿಯಷ್ಟು ಕರಿಬೇವಿನ ಎಲೆ ಸಾಕಾಗುತ್ತೆ. ನೋಡಿ, ಇಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಮೂರನೇ ಇಂಗ್ರೀಡಿಯೆಂಟ್ಸ್ ಅಂದರೆ ಮೆಂತ್ಯಕಾಳನ್ನು ತಗೊಳ್ಳೋಣ. ಮೆಂತ್ಯಕಾಳಂತೂ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಸ್ಕಾಲ್ ಹೆಲ್ಪಿಗೆ ತುಂಬಾ ಒಳ್ಳೆಯದು. ಕೂದಲನ್ನು ಬುಡದಿಂದಲೇ ಕಪ್ಪಾಗಿಸಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಾನು 2 ಸ್ಪೂನ್ ಅಷ್ಟು ಮೆಂತ್ಯಕಾಳನ್ನು ತಗೊಳ್ತೀನಿ. ಈ ಮೆಂತ್ಯನೇನು ಇಲ್ಲಿ ಹುರ್ಕೊಳ್ಳೋದೆಲ್ಲ ಬೇಡ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಫ್ರೆಶ್ ಆಗಿರುವಂಥ ಮೆಂತ್ಯಕಾಳದ ಸಾಕಾಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಕಲ್ಲುಂಜಿ ಸೀಡ್ಸನ್ನು ತಗೊಂಡಿದ್ದೀನಿ. ನೋಡಿ, ಕಲ್ಲುಂಜಿ ಸೀಡ್ಸ್ ಅಂದರೆ ಕಪ್ಪು ಜೀರಿಗೆ ಅಂತ ಹೇಳಿ ಕರೀತಾರೆ. ಇದು ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ, ಒಂದು ಸಲ ಸರ್ಚ್ ಮಾಡಿ. ಈ ಕಲ್ಲುಂಜಿ ಸೀಡ್ಸ್ ಅಂತೂ ಕೂದಲನ್ನು ತುಂಬಾ ಕಪ್ಪಾಗಲಿಕ್ಕೆ, ತುಂಬಾ ಒಳ್ಳೆ ಒಂದು ಕಪ್ಪು ಟೆಕ್ಸ್ಚರ್ ಕೊಡಲಿಕ್ಕೆ, ಕಪ್ಪು ಬಣ್ಣವನ್ನು ಕೊಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇಲ್ಲಿ ಕಲ್ಲುಂಜಿ ಸೀಡ್ಸನ್ನು ನಾನು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ವಿಡಿಯೋ ನೋಡಿದ ತಕ್ಷಣ ಕಲ್ಲುಂಜಿ ಸೀಡ್ಸ್ ಅಂದರೆ ಏನು ಅಂತ ಕೇಳ್ಬೋದು. ಇದು ಒಂದು ಸಲ ಸರ್ಚ್ ಮಾಡಿ. ಕಲ್ಲುಂಜಿ ಸೀಡ್ಸ್ ಕಪ್ಪು ಜೀರಿಗೆ ಅಂತಲೂ ಹೇಳಿ ಕರೀತಾರೆ. ನಿಮ್ಮ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಸೂಪರ್ ಮಾರ್ಕೆಟ್ ಇದ್ರೆ ನೋಡಿ, ಅಲ್ಲಿ ಹೋಗಿ ಕೂಡ ಸಿಗುತ್ತೆ. ಒಂದು ವೇಳೆ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಆನ್ಲೈನ್ ಅಂತೂ ಸಿಗುತ್ತೆ, ಪರ್ಚೇಸ್ ಮಾಡಿ. ಇದಕ್ಕೂ ತುಂಬ ದುಡ್ಡು ಇಲ್ಲ, ಕಡಿಮೆ ರೇಟಲ್ಲಿ ಸಿಗುತ್ತೆ. ಇವಾಗ ಈ 3 ಪದಾರ್ಥವನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬಿಡುವ. ಚಿಕ್ಕ ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಚೆನ್ನಾಗಿ ಪೌಡ್ರಾಗಿದೆ. ಇಲ್ಲಿ ನೋಡಿ, ಈಗ ನೆಕ್ಸ್ಟು ಇಲ್ಲಿ ನೋಡಿ, ಸಾಸಿವೆಯನ್ನು ನಾನು 2 ರಿಂದ 3 ಸ್ಪೂನಷ್ಟು ಸಾಸಿವೆ ತಗೊಳ್ಳಿದ್ದೀನಿ. ಇಲ್ಲಿ ಈ ಸಾಸಿವೆನ ನಾನು ಕಬ್ಬಿಣದ ಒಂದು ಪ್ಯಾನಲ್ಲಿ ಹುರಿತಾ ಇದ್ದೀನಿ. ಈ ಸಾಸಿವೆ ಚೆನ್ನಾಗಿ ಕಪ್ಪು ಕಲರ್ ಬರೋ ತನಕ ನಾವು ಹುರ್ಕೋಬೇಕಾಗುತ್ತೆ. ಒಂದು 2 ರಿಂದ 3 ನಿಮಿಷ ತನಕ ಹುರಿದ್ರೆ ಸಾಕಾಗುತ್ತೆ. ನೋಡಿ, ಇದು ಫುಲ್ಲು ಕಪ್ಪು ಬಣ್ಣ ಬರಬೇಕು, ಅಲ್ಲಿ ತನಕ ನಾವು ಹುರ್ಕೋಬೇಕು. ಇದು ಯಾವ ಥರ ಕಪ್ಪು ಕಲರ್ ಆಗುತ್ತೆ ಅಂತ ನೀವು ನೋಡ್ತಾ ಇದ್ದೀವಿ. ನೋಡಿ, ಯಾವ ಥರ ಇದು ಬಣ್ಣ ಬದಲಾಗ್ತಾ ಇದೆ ಅಂತ. ಫುಲ್ಲು ಕಪ್ಪಾಗಬೇಕು ಇಷ್ಟು. ನೋಡಿ, ಎಷ್ಟು ಚೆನ್ನಾಗಿ ಕಪ್ಪಾಗಿದೆ ಅಂತ ಹೇಳಿ. ತುಂಬ ಹುರಿಯೋದೇನು ಬೇಡ, ಸ್ವಲ್ಪ ಇಷ್ಟು ಕಲರ್ ಬಂದರೆ ಸಾಕಾಗಿ. ತುಂಬ ಹುರಿಯೋದು ಬೂದಿ ಆಗಿಬಿಡುತ್ತೆ. ನೆಕ್ಸ್ಟ್ ನಾನು ಈ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ, ಇದನ್ನು ಇದರಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇಟ್ಕೊಳ್ಳೋಣ. ಈ 3 ಪದಾರ್ಥ ಮತ್ತು ಸಾಸಿವೆ ಇದೆಲ್ಲ ಇವಾಗ ಈ ಎಲ್ಲ ಮಿಶ್ರಣವನ್ನು ಕಪ್ಪು ಆಗೋ ತನಕ ನಾನು ಹುರ್ಕೋತೀನಿ. ನೋಡಿ,
ಇದೆಲ್ಲವೂ 4 ಪದಾರ್ಥಗಳು ನಮ್ಮ ಕೂದಲನ್ನು ಬುಡದಿಂದ ತುದಿಯವರೆಗೂ ಬಿಳಿ ಕೂದಲನ್ನು ಕಪ್ಪು ಮಾಡಲಿಕ್ಕೆ ತುಂಬಾ ಇರುತ್ತೆ. ಇದೆಲ್ಲವನ್ನು ಪದಾರ್ಥಗಳನ್ನು ನಮ್ಮ ಹಿಂದಿನವರು ಮೊದಲೆಲ್ಲ ಯೂಸ್ ಮಾಡ್ತಾಯಿದ್ರು. ಅಂದರೆ ಅವರು ಮೊದಲು ಯಾವಾಗೆಲ್ಲ ಫಸ್ಟಿಂದಲೇ ಯೂಸ್ ಮಾಡ್ತಿದ್ರು. ಈಗ ನಾವು ಬಿಳಿ ಆದಮೇಲೆ ಯೂಸ್ ಮಾಡ್ತಾಯಿದ್ದೀವಿ. ಅವರು ಹಾಗಲ್ಲ, ಮೊದಲಿಂದಲೇ ಇದನ್ನೆಲ್ಲ ಯೂಸ್ ಮಾಡ್ತಾಯಿದ್ರು. ಈಗಂತೂ ಚಿಕ್ಕ ಚಿಕ್ಕ ಮಕ್ಕಳಲ್ಲೇ ನಾವು ಬಿಳಿ ಕೂದಲನ್ನು ನೋಡ್ತಾಯಿದ್ದೀವಿ. ಈಗ ಈ ಥರ ಒಂದು ನ್ಯಾಚುರಲ್ ಅಂತ ಹೋಮ್ ರೆಮಿಡಿಯನ್ನು ಮನೆಯಲ್ಲೇ ಮಾಡಿ ಹಾಕೋದ್ರಿಂದ ನಮ್ಮ ಕೂದಲು ಕೂಡ ಚೆನ್ನಾಗಿ ಇದು ಒಂದು ಕಪ್ಪು ಬಣ್ಣಕ್ಕೆ ಬರಲಿಕ್ಕೆ ಟರ್ನ್ ಆಗುತ್ತೆ ನಮ್ಮ ಬಿಳಿ ಕೂದಲು. ಇದರಲ್ಲಿ ಯೂಸ್ ಮಾಡಿರುವಂಥ ಕರಿಬೇವು ಎಲೆ ಮತ್ತು ಮೆಂತೆಕಾಳು ಮತ್ತು ಕಲೋಂಜಿ ಬೀಜ ಮತ್ತು ಸಾಸಿವೆ ಇವೆಲ್ಲವೂ ಕೂದಲಿಗೊಂದು ನಮ್ಮ ನ್ಯಾಚುರಲ್ ಕಲರನ್ನು ಕೊಡಲಿಕ್ಕೆ ತುಂಬಾ ಅಂದರೆ ತುಂಬ ಹೆಲ್ಪ್ ಪಡ್ತವೆ. ಮೆಂತ್ಯಂತೂ ಗೊತ್ತೇ ಇದೆ, ನಮ್ಮ ಕೂದಲಿಗಂತೂ ಒಂದು ಕೂದಲು ನಮ್ಮ ಕೂದಲು ಸಿಲ್ಕಿ ಆಗಲಿಕ್ಕೆ ಆಗ್ಬೋದು, ಒಂದು ಕಂಡೀಷನರ್ ಥರ ಹೆಲ್ಪ್ ಮಾಡುತ್ತೆ. ಈ ಕರಿಬೇವಿನ ಎಲೆ ಅಂತೂ ಕರಿಬೇವಿನ ಎಣ್ಣೆ ಕೂಡ ಮಾಡ್ಕೋಬೋದು. ನಾವು ಕೂದಲಿಗೆ ಕರಿಬೇವು ಹಾಕೊಳ್ಳೋದ್ರಿಂದ ಐರನ್ ಜಾಸ್ತಿ ಆಗಿರೋದ್ರಿಂದ ಇದು ನಮ್ಮ ಕೂದಲಿಗೆ ಒಳ್ಳೆ ಕಪ್ಪು ಬಣ್ಣವನ್ನು ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಈ ಥರ ಕಪ್ಪು ಬಣ್ಣ ಬರಬೇಕು ಫುಲ್ಲು. ಇದು ಕೂಡ ನೋಡಿದ್ರಲ್ಲ, ಪೂರ್ತಿಯಾಗಿ ಇದು ಕಪ್ಪಾಗಿದೆ. ಹೊರಗಡೆ ಮಾರ್ಕೆಟಲ್ಲಿ ತರುವಂಥ ಹೇರ್ ಡೈಗಳಲ್ಲಿ ಕೆಮಿಕಲ್ಸ್ ಇಲ್ಲ ಅಂತ ಹೇಳ್ತಾರೆ. ಆದರೆ ಪ್ರತಿಯೊಂದು ಹೇರ್ ಡೈಯಲ್ಲೂ ಕೂಡ ಅಮೋನಿಯಾ ಇದ್ದೇ ಇರುತ್ತೆ. ಅಮೋನಿಯಾ ಇಲ್ಲದೆ ನಮ್ಮ ಒಂದು ಮನೆಯಲ್ಲೇ ಇರುವಂಥ ಹಸುವೆ ಅಂತೂ ಇದ್ದೇ ಕೂಡ ಇದ್ದೇ ಇರುತ್ತೆ. ನಮ್ಮ ಅಡುಗೆಯಲ್ಲಿ ಬಳಸುವಂಥ ಪದಾರ್ಥ, ನಿತ್ಯ ಬಳಸುವಂಥ ಪದಾರ್ಥ ಇಲ್ಲಿ ನೀವು ಅಥವಾ ಆಯುರ್ವೇದಿಕ್ ಶಾಪಲ್ಲಿ ನಿಮಗೆ ಸಿಗುತ್ತೆ. ಒಂದು ನ್ಯಾಚುರಲ್ ಆಗಿ ಈ ರೀತಿ ಪೌಡರ್ ಮಾಡ್ಕೊಳ್ಳೋದ್ರಿಂದ ನೀವು ಒಂದೇ ಸಲ ಅಲ್ಲ ತುಂಬ ದಿನಗಳವರೆಗೆ ಇಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು. ಬೇಕಾದಾಗ 1 ರಿಂದ 2 ಸ್ಪೂನ್ ಅದನ್ನು ನಾವು ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಹೆಲ್ತಿಯಾಗಿರುತ್ತೆ. ಕಪ್ಪಾಗಿರುವಂಥ ಎಲ್ಲ ಒಂದು ಮಿಶ್ರಣ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಇದನ್ನು ನೈಸಾಗಿ ಪೌಡರ್ ಮಾಡ್ಕೊಂಡು ಬಿಡುವ. ಎಷ್ಟು ಕಪ್ಪಾಗಿದೆ ಅಂತ ಹೇಳಿ ನೋಡಿದ್ರಲ್ಲ, ಎಲ್ಲ ಒಂದು ಮಿಶ್ರಣ ಇಷ್ಟು ಕಪ್ಪಾಗಿದೆ ಅಂತ ಇಷ್ಟೊಂದು ಸಣ್ಣ ನೈಸಾಗಿ ಪೌಡರ್ ರೆಡಿಯಾಗಿದೆ ಅಂತ ನೈಸರ್ಗಿಕವಾದ ನೋಡಿ ನೈಸಾದಂಥ ನ್ಯಾಚುರಲ್ ಹೇರ್ ಕಲರ್ ಪೌಡರ್ ರೆಡಿಯಾಗಿದೆ. ಇವಾಗ ಇದನ್ನು ನಾನು ಆಲ್ರೆಡಿ ಮಾಡಿ ಯೂಸ್ ಮಾಡಿದ್ದೀನಿ. ನನ್ನ ಹತ್ರ ಖಾಲಿಯಾಗಿದೆ, ಹಾಗಾಗಿ ನಾನು ಇದರಲ್ಲಿ ಮತ್ತೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಒಂದು ಪ್ಲಾಸ್ಟಿಕ್ ಕಂಟೈನರ್ಲಿ, ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ನಾವು 6 ಮಂತ್ವರೆಗೂ ಯೂಸ್ ಮಾಡ್ಬೋದು. ನಮಗೆ ಯಾವಾಗ ಬೇಕೋ ಆವಾಗ 1 ಸ್ಪೂನು ತಗೊಂಡು ನಾವು ಯೂಸ್ ಮಾಡ್ಕೋಬೋದು. ತುಂಬ ಬಿಳಿ ಕೂದಲಾಗಿದೆ ಅಂದರೆ 1 ರಿಂದ 3 ಸ್ಪೂನು ನಮಗೆ ಪೌಡ್ರು ಬೇಕಾಗುತ್ತೆ. ಹಾಗಾಗಿ ನಾವು ಇಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೋಬೋದು. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಇವಾಗ ನೋಡಿ, ಇಲ್ಲಿ ನಾನು ಈಗ ನಿಮಗೆ ಇನ್ಸ್ಟಂಟಾಗಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಈ ಪೌಡ್ರನ್ನ ತೊಗೊಂಡ್ರೆ ಸಾಕಾಗುತ್ತೆ. 1 ಸ್ಪೂನ್ ತಗೊಂಡು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ. ನೀವು ಮನೇಲಿ ಯಾವ ರೀತಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರಾ ಅದೇ ಕೊಬ್ಬರಿ ಎಣ್ಣೆ ಆದರೆ ಸಾಕಾಗುತ್ತೆ. ನಾನು ಇಲ್ಲಿ ಮನೆಯಲ್ಲಿ ಮಾಡಿರುವಂಥ ಕೊಬ್ಬರಿ ಎಣ್ಣೆ ಇದೆ, ಆ ಕೊಬ್ಬರಿ ಎಣ್ಣೆನ ಒಂದು ಅರ್ಧ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ. ಇದು ತುಂಬ ತೆಳುವಾಗಬಾರ್ದು, ಒಂದು ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಿಮಗೇನಾದರೂ ಜಾಸ್ತಿ ಬೇಕು, ಇಡೀ ತಲೆಗೂ ಅಪ್ಲೈ ಮಾಡಬೇಕು ಅಂದರೆ 3 ಸ್ಪೂನು ತಗೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಇದ್ರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರಬೇಕು. ತುಂಬ ತೆಳ್ಳಗಾದ್ರೂ ಸರಿಯಾಗಿರೋದಿಲ್ಲ, ತುಂಬ ದಪ್ಪ ಆದ್ರೂ ಒಂಥರ ಪೌಡ್ರಾಗಿ ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ನೋಡಿ ಯಾವುದೇ ರೀತಿಯ ಕಲರ್ ಹೋಗೋದಿಲ್ಲ. ನೀವು ಇದನ್ನು ಇನ್ಸ್ಟೆಂಟಾಗಿ ಯೂಸ್ ಮಾಡ್ಬೋದು. ನೀವೆಲ್ಲರೂ ಫಂಕ್ಷನ್ನು, ಮದುವೆ, ಪಾರ್ಟಿಗಳಿಗೆ ಹೋಗ್ತಾ ಇದ್ದಾರೆ ಅಂದರೆ ನಿಮಗೆ ಇಲ್ಲಿ ವೈಟ್ ಹೇರ್ಸ್ ಇರುತ್ತೆ. ವೈಟ್ ಹೇರ್ಸ್ ಇರೋದೇ ಆಲ್ಮೋಸ್ಟ್ ಹಲವು ಮುಂದೆ ಇರುತ್ತೆ. ಅದನ್ನು ನೀವು ಹೈಡ್ ಮಾಡಲಿಕ್ಕೆ ಅಂದರೆ ಈ ಒಂದು ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಎಲ್ಲೆಲ್ಲಿ ನಿಮಗೆ ವೈಟ್ ಹೇರ್ಸ್ ಇದೆ ಅಲ್ಲಿ ನೀವು ಹಚ್ತಾ ಹೋದರೆ ನಿಮಗೆ ಈ ಒಂದು ವೈಟ್ ಹೇರ್ಸನ್ನು ನೀವು ಹೈಡ್ ಮಾಡ್ಬೋದು. ನೋಡಿ, ಯಾವುದೇ ರೀತಿ ಕಲರ್ ಹೋಗೋದಿಲ್ಲ. ಇದು ನಿಮಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ನ್ಯಾಚುರಲ್ ಆದಂಥ ಹೇರ್ ಡೈ ಅಂತಲೇ ಹೇಳ್ಬೋದು. ಇದನ್ನು ನಮಗೆ ತುಂಬ ಜಾಸ್ತಿನೇ ಕೂದಲು ಬೆಳಗಿದೆ ಅಂದರೆ ನೀವು ಸ್ಕಾಲ್ಪಿಂದ ಅಪ್ಲೈ ಮಾಡಬೇಕಾಗುತ್ತೆ. ಬುಡದಿಂದ ತುದಿವರೆಗೂ ಎಲ್ಲ ಕೂದಲಿಗೂ ಇದನ್ನು ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಅಪ್ಲೈ ಮಾಡಿ 2 ಗಂಟೆ ಆದಮೇಲೆ ನೀವು ತಲೆಯನ್ನು ತಣ್ಣೀರಿಂದ ತೊಳ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ತುಂಬ ಬಿಸಿ ನೀರು ಕೂದಲಿಗೆ ಅಪಾಯಕಾರಿ. ನಮ್ಮ ಸ್ಕಾಲ್ಪಲ್ಲಿರುವಂಥ ಕೂದಲನ್ನು ಡ್ಯಾಮೇಜ್ ಮಾಡಲಿಕ್ಕೆ
ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ತುಂಬ ಬಿಸಿ ನೀರು ಕೊಡೋದ್ರಿಂದ ಉಗುರು ಬೆಚ್ಚಗೆ ನೀರಾದರೂ ಅಡ್ಡಿಲ್ಲ, ನೀವು ಆಗಲೂ ಕೂಡ ಇದನ್ನು ವಾಶ್ ಮಾಡ್ಕೋಬೋದು. ಈ ಒಂದು ನ್ಯಾಚುರಲ್ ಎರಡೆಯನ್ನು ಬಳಸೋದ್ರಿಂದ ನಮ್ಮ ಕೂದಲು ಉದುರೋದು, ಡ್ಯಾಮೇಜ್ ಆಗೋದು, ಹಾಗೆ ಸ್ಪ್ಲಿಟ್ ಆ್ಯಂಡ್ ಹೇರ್ ಆಗೋದು ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಕೂಡ ಈ ಒಂದು ಹೋಮ್ ರೆಮಿಡಿನ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಇಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.